ಸರಿ ಇಲ್ಲ ಇದು ನಾನು ಮಾಡ್ತಾ ಇರೋದಂತ ಅನಿಸ್ಲಿಲ್ವಾಪ ಡಿ ಕೆ ಶಿವಕುಮಾರ್ ಅವರೇ? ಹೋಗ್ಲಿ ಬಿಡಿ, ಅವರು ದಲಿತರು. ರಾಜಣ್ಣ ಯಾರು? ತುಮಕೂರಿನ ರಾಜಣ್ಣ ಯಾರಪ್ಪ? ಅವ್ರು ದಲಿತರಲ್ವಾ? ಅವ್ರನ್ನ ಯಾಕೆ ಮನೆಗೆ ಕಳಿಸ್ಬಿಟ್ರಿ ನೀವು? ಅವರು ಬ್ರಾಹ್ಮಣರ? ಅವ್ರ ಲಿಂಗಾಯತರ? ಹೋಗ್ಲಿ ಬಿಡು, ನಿಮ್ಮ ಜಾತಿಯವರ, ಒಕ್ಕಲಿಗರ? ಅವರು ಎಷ್ಟಿಗಳೇ ಅಲ್ವಾ? ಅವರು ದಲಿತರಲ್ಲ. ಯಾರು ನುಂಗ್ತಾರೋ ಅವ್ರು ಮಾತ್ರ ದಲಿತರ? ಎಂತ ಇಬ್ಬಗೆಯ ನೀತಿ ಸ್ವಾಮಿ ನಿಮ್ಮದು. ಈ ಕಾರ್ಡನ್ನ ಓಡಾಡಿಸೋದು ಬಿಟ್ಟುಬಿಡಿ. ಮಾತೆತ್ತಿದ್ರೆ ದಲಿತರು ದಲಿತರು. 80 ವರ್ಷಗಳಲ್ಲಿ ನೀವು ದಲಿತರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಒಂದೊಂದೇ ಬಿಚ್ಚಿಟ್ರೆ ಈ ವರ್ಷ ಪೂರ್ತಿ ಮಾತಾಡಬಹುದು ನಾವು. 80 ವರ್ಷದಿಂದ ಮುಖ್ಯಮಂತ್ರಿ ಮಾಡ್ತೀವಿ, ದಲಿತರನ್ನ ಮಾಡ್ತೀವಿ ಅಂದ್ರೆ ಮಾಡಿದ್ರ? ಮಾಡಕ್ ನಿಮಗೆ ಯೋಗ್ಯತೆ ಇಲ್ಲ. ಎಐಸಿಸಿ ಅಧ್ಯಕ್ಷರು ಪಾಪ ದಲಿತರು. ಮುಖ್ಯಮಂತ್ರಿ ಆಗಬೇಕು ಅಂತ ಇಲ್ಲಿ ಕಾದಿದ್ರು, ಓಡಿಸ್ಬಿಟ್ರಿ ಅವ್ರನ್ನ. ಅಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಅವ್ರ ಮನೆ ಬಾಗಿಲು ಕಾಯಕ ಹಾಕೊಂಡ್ಬಿಟ್ಟಿದ್ದೀರಿ, ಸೆಕ್ಯೂರಿಟಿ ಗಾರ್ಡ್ ಮಾಡಿ ಹಾಕೊಂಡಿದ್ದೀರಿ. ಪಾಪ ಅವ್ರಿಗೂ ಹೇಳಲಾರ್ದೆ ನುಂಗ್ಲಾರ್ದೆ ಸುಮ್ಮನಿದ್ದಾರೆ ಅವರು. ನಾನು ಅವ್ರಿಗೂ ಕೇಳ್ಕೊಂಡೆ, ಕೊನೆ ಪಕ್ಷ ಈಗಲಾದ್ರೂ ಅವ್ರನ್ನ ಮುಖ್ಯಮಂತ್ರಿ ಮಾಡ್ರಿ ಅಂತ. ನೀವು ಮಾಡಲಿಲ್ಲ. ಮಾತ್ರ ದಲಿತರ ಕಾರ್ಡು. ನಾಚಿಕೆ ಆಗಲ್ವಾ ಕಾಂಗ್ರೆಸ್ಗೆ? ಕೆಲವು ದಲಿತರು ಇದೆ, ನನಗೂ ಗೊತ್ತಿದೆ. ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ಕಾಂಗ್ರೆಸ್ ದಲಿತರ ಪಾಲಿಗೆ ಸುಡುವ ಮನೆ, ನೀವು ಅಲ್ಲಿ ಹೋದ್ರೆ ಸುಟ್ಟೋಗ್ತೀರಿ, ಭಸ್ಮ ಆಗ್ಬಿಡ್ತೀರಿ ಅಂತೇಳಿ. ಆದ್ರೂ ನಾವೆಲ್ಲ ಅಂಬೇಡ್ಕರ್ ಜೊತೆ ಇಲ್ಲಿ ಕಾಂಗ್ರೆಸ್ನ ಗುಲಾಮರು. ಕೆಲವರು ಗುಲಾಮರಾಗಿದ್ದಾರೆ. ನೀವು ಹಾಕೊಳ್ಳಿ, ನಾವೇನು ಮಾಡಕ್ಕಾಗೋದಿಲ್ಲ, ಇಟ್ಕೊಳ್ಳಿ. ಆದ್ರೆ ಒಂದನ್ನು ತಿಳ್ಕೊಳ್ಳಿ, ಭ್ರಷ್ಟಾಚಾರ ನೀವು ಮಾಡಿದ್ರಿ. ನಮ್ಮ ರಾಜಣ್ಣ ಈಗ ಒಂದ್ ಮಾತಾಡಿದ್ರು, ರಾಜುಗೌಡರು 187 ಕೋಟಿ ನುಂಗಿದ್ರೆ ಸಾಕಾಗಲ್ಲ ರಾಜೀನಾಮೆ ಕೊಡಕ್ಕೆ. ಅದನ್ನ 1870 ಕೋಟಿ ಆದ್ರೂ ನುಂಗಬೇಕಾಗಿತ್ತು. ಯಾಕಂದ್ರೆ ಕಾಂಗ್ರೆಸ್ನ ಸ್ಟ್ಯಾಂಡರ್ಡ್ ಅದು. ಈ ಸಣ್ಣ ಸಣ್ಣದ್ ನುಂಗಿದ್ ಲೆಕ್ಕಕ್ಕೆ ಬರಲ್ಲಂತೆ, ಪಾಪ ಅವ್ರು ಹೇಳಿದ್ದು. ಹಾಗೆ ಇವತ್ತಿನ ದಿವಸ ನೀವು ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಜೈಲಿಗೆ ಹೋಗಿ ಬಂದ್ರೆ ಕೇಸ್ ಪೆಂಡಿಂಗ್ ಇದೆ. ಸಿಬಿಐ ಈಗ ಪ್ರಾಸಿಕ್ಯೂಷನ್ ಕೊಡಿ ಅವ್ರನ್ನ ಅಂತ ಹೇಳಿ ಗವರ್ನರ್ಗೆ ಪತ್ರ ಬರೆದಿದೆ. ಈಗ ಅವರು ಮತ್ತೆ ಪ್ರಾಸಿಕ್ಯೂಷನ್ ಕೊಟ್ರೆ ಮತ್ತೆ ಜೈಲಿಗೆ ಹೋಗ್ತಾರ ಅವರು. ಪಾಪ ಅಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಆವಾಗ ಅವ್ರದೇನಾದ್ರೂ ಜೈಲಿಗೆ ಹೋದ್ರೆ ಈ ಕಾಂಗ್ರೆಸ್ ಸರ್ಕಾರನೇ ಜೈಲಿಗೆ ಹೋದಂಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಪರಪ್ಪನ ಅಗ್ರಹಾರದಲ್ಲೇ ಇರ್ಬೇಕು ಯಾವಾಗ್ಲೂ. ಅಲ್ಲೇ ಅವರು ಏನಾದ್ರೂ ಆಫೀಸ್ಗಳು ಮಾಡ್ಕೊಂಡು ಇರೋದೇ ಬೆಸ್ಟ್. ಅವರು ಅದನ್ನು ಬಿಟ್ಬಿಟ್ಟು ಚರ್ಚ್ಗೆ ಬನ್ನಿ. ಯಾವ ಚರ್ಚ್ಗೆ ಬರ್ಬೇಕಪ್ಪ ನಾವು? ಚರ್ಚ್ಗೆ ಬನ್ನಿ. ನಾವು ಚರ್ಚ್ಗೂ ಬರಲ್ಲ, ಮಸೀದ್ಗೂ ಬರಲ್ಲ. ನಾವು ಬರೋದು ವಿಧಾನಸೌಧಕ್ಕೆ ಮಾತ್ರ. ಬನ್ನಿ, ಅಲ್ಲಿ ಚರ್ಚೆ ಮಾಡೋಣ. ಮಾತೆತ್ತಿದ್ರೆ ಚರ್ಚ್ಗೆ ಬನ್ನಿ. ಯಾಕಂದ್ರೆ ಚರ್ಚೆಗೆ ಬನ್ನಿ ಅನ್ನಕ್ ಬರಲ್ಲ ಅವ್ರಿಗೆ ಸರಿಯಾಗಿ. ಇಂಥ ಪರಿಸ್ಥಿತಿಯಲ್ಲಿ ಇವರಿದ್ದಾರೆ. ನಾನು ಹೇಳಕ್ ಇಷ್ಟಪಡ್ತೇನೆ, ರಾಜ್ಯದಲ್ಲಿ ಇಂಥ ಭ್ರಷ್ಟ ಸರ್ಕಾರ ನಾವು ಯಾವತ್ತೂ ನೋಡೋದಿಲ್ಲ. ಅವ್ರಿಗೆ ಗೊತ್ತಿದೆಯಲ್ಲ, KPCC ಅಂದ್ರೆ ಕರ್ನಾಟಕ ಪ್ರದೇಶ್ ಕರಪ್ಷನ್ ಕಾಂಗ್ರೆಸ್ ಅಂತ. ಕರಪ್ಷನ್ ಕಾಂಗ್ರೆಸ್ ಇಂದ ನಾವು ಏನನ್ನ